ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ನಾವು ಒಂದು ವಿಚಿತ್ರವಾದ ಟ್ರೆಂಡ್ ನೋಡ್ತೇವೆ. ಜನರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನು, ಹಗಲು ಇರುಳು ಸುರಿಸಿದ ಬೆವರನ್ನು ಹಾಕಿ ದೊಡ್ಡ ದೊಡ್ಡ ಮನೆಗಳನ್ನು, ಓಂ ಶಾಂತಿ, ಹೌದು, ಭವ್ಯವಾದ ಮಹಲುಗಳನ್ನು ಕಟ್ಟುತ್ತಾರೆ. ಖಂಡಿತ. ಆದರೆ ಪ್ರಕೃತಿಯ ಒಂದು ಸಣ್ಣ ವಿಕೋಪ, ಒಂದು ಭೂಕಂಪ ಬಂದರೆ ಸಾಕು, ಆ ಎಲ್ಲ ನಾಶವಾಗುವ ಕಟ್ಟಡಗಳು ಕೇವಲ ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗ್ತವೆ. ಆದರೆ ಶಿವಬಾಬಾ ನಮ್ಮನ್ನು ಈ ಸಂಗಮಯುಗದಲ್ಲಿ ಎಂತಹ ಅದ್ಭುತವಾದ ಶಾಶ್ವತವಾದ ಮನೆಗಳಿಗಾಗಿ ತಯಾರು ಮಾಡ್ತಿದ್ದಾರೆ ಅಲ್ವಾ? ಇದೊಂದು ಬಹಳ ಅದ್ಭುತವಾದ ಹೋಲಿಕೆ ನೋಡಿ. ಲೌಕಿಕದ ಮನೆಗಳು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಲ್ಪಡುತ್ತವೆ ಮತ್ತು ಅವು ನಶ್ವರ. ಆದರೆ ಬಾಬಾ ನಮಗೆ ಭವಿಷ್ಯದಲ್ಲಿ ಚಿನ್ನ ಮತ್ತು ಅಮೃತಶಿಲೆಯಿಂದ ನಿರ್ಮಾಣವಾಗುವ ಆ ಶಾಶ್ವತ ಅರಮನೆಗಳ ಅಧಿಕಾರವನ್ನು ನೀಡಲು ಬಂದಿದ್ದಾರೆ. ಹೌದು. ಈ ಸಂಗಮ ಯುಗದಲ್ಲಿ ನಾವು ಮಾಡುವ ಯಥಾರ್ಥ ಪುರುಷಾರ್ಥ, ನಮ್ಮ ಆಂತರಿಕ ಸ್ಥಿತಿ, ಅದೇ ಆ ಸ್ವರ್ಗದ ಮಹಲುಗಳ ನಿರ್ಮಾಣಕ್ಕೆ ನಿಜವಾದ ಆಧಾರ. ಅಲ್ಲಿ ಪ್ರಕೃತಿಯ ವಿಕೋಪಗಳಿರುವುದಿಲ್ಲ. ಏಕೆಂದರೆ ಆ ಸಂಪೂರ್ಣ ಜಗತ್ತೇ ಸತೋಪ್ರಧಾನವಾಗಿರುತ್ತದೆ. ನಾವು ಭೌತಿಕ ವಿಕೋಪಗಳಿಗೆ ಹೆದರುವ ಬದಲು ನಮ್ಮ ಈ ಆಂತರಿಕ ಸತೋಪ್ರಧಾನ ಸ್ಥಿತಿಯನ್ನು ನಿರ್ಮಿಸಿಕೊಳ್ಳುವುದರ ಕಡೆಗೆ ಹೆಚ್ಚು ಗಮನಹರಿಸಬೇಕು. ನಿಖರವಾಗಿ ಭೌತಿಕ ನಿರ್ಮಾಣಕ್ಕಿಂತ ಆಂತರಿಕ ನಿರ್ಮಾಣವೇ ಶ್ರೇಷ್ಠ. ಇದೇ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ನಾವು ಇಂದಿನ ಮಧುರವಾದ ನುಡಿಗಳನ್ನು ನೋಡಬಹುದು. ಖಂಡಿತ. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಮನುಷ್ಯರನ್ನು ಜಾಗೃತ ಮಾಡುವುದು, ಮಾರ್ಗವನ್ನು ತಿಳಿಸುವುದು ನಿಮ್ಮ ಉದ್ಯೋಗವಾಗಿದೆ. ನೀವು ಎಷ್ಟು ದೇಹಿ ಅಭಿಮಾನಿಯಾಗಿ ತಂದೆಯ ಪರಿಚಯ ತಿಳಿಸುತ್ತೀರೋ ಅಷ್ಟು ಕಲ್ಯಾಣವಾಗುವುದು. ನಮ್ಮ ನಿಜವಾದ ಉದ್ಯೋಗ ಕೇವಲ ಆಫೀಸ್ಗೆ ಹೋಗಿ ಕೆಲಸ ಮಾಡುವುದಲ್ಲ, ಅಜ್ಞಾನ ನಿದ್ರೆಯಲ್ಲಿರುವ ಆತ್ಮಗಳನ್ನು ಜಾಗೃತಗೊಳಿಸುವುದು. ಮತ್ತು ಇಲ್ಲಿ ಬಾಬಾ ಒಂದು ಪ್ರಮುಖವಾದ ಷರತ್ತನ್ನು ಹಾಕಿದ್ದಾರೆ. ಅದೇ, ಕೇವಲ ಬಾಯಲ್ಲಿ ಜ್ಞಾನವನ್ನು ಹೇಳಿದರೆ ಸಾಲದು ಅಂತ. ಹೌದು, ದೇಹಿ ಅಭಿಮಾನಿ ಸ್ಥಿತಿಯಲ್ಲಿದ್ದುಕೊಂಡು ತಂದೆಯ ಪರಿಚಯವನ್ನು ನೀಡಬೇಕು. ನಾವು ದೇಹಾಭಿಮಾನದಲ್ಲಿದ್ದುಕೊಂಡು ಅಹಂಕಾರದಿಂದ ಸೇವೆ ಮಾಡಿದರೆ ಅದು ಎದುರಿಗಿರುವ ಆತ್ಮದ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ನಿಜ. ನಾನು ಆತ್ಮ ಇನ್ನೊಂದು ಆತ್ಮದೊಂದಿಗೆ ಮಾತನಾಡುತ್ತಿದ್ದೇನೆ ಎಂಬ ಶುದ್ಧ ಆತ್ಮಿಕ ದೃಷ್ಟಿಯಿದ್ದಾಗ ಮಾತ್ರ ಆ ಕಂಪನಿಗಳು ಇತರರನ್ನು ತಲುಪುತ್ತವೆ. ಇದರಿಂದಲೇ ವಿಶ್ವದ ಕಲ್ಯಾಣವಾಗುವುದು. ಅಂದರೆ ಸ್ಥಿತಿಯೇ ನಮ್ಮ ಸೇವೆಯ ಮೂಲ. ಹೌದು. ಈ ವಿಷಯವನ್ನು ಇನ್ನಷ್ಟು ಪ್ರಾಯೋಗಿಕವಾಗಿ ಅರ್ಥಮಾಡಿಕೊಳ್ಳಲು ಇಂದಿನ ಪ್ರಶ್ನೆ ಉತ್ತರವನ್ನು ನೋಡೋಣ. ಲೌಕಿಕ ಜಗತ್ತಿನ ಲೆಕ್ಕಾಚಾರಗಳಿಗೂ ಆಧ್ಯಾತ್ಮಿಕ ಮಾರ್ಗಕ್ಕೂ ಎಷ್ಟು ವ್ಯತ್ಯಾಸವಿದೆ ಎನ್ನುವುದು ಇದರಿಂದ ತಿಳಿಯುತ್ತದೆ. ಖಂಡಿತ. ಪ್ರಶ್ನೆ ಹೀಗಿದೆ: ಬಡ ಮಕ್ಕಳು ತನ್ನ ಯಾವ ವಿಶೇಷತೆಯ ಆಧಾರದ ಮೇಲೆ ಸಾಹುಕಾರರಿಗಿಂತಲೂ ಮುಂದೆ ಹೋಗುತ್ತಾರೆ? ಮತ್ತು ಬಾಬಾ ವಿವರಿಸುತ್ತಾರೆ, ಬಡವರಲ್ಲಿ ದಾನಪುಣ್ಯದ ಪ್ರತಿ ಬಹಳ ಶ್ರದ್ಧೆ ಇರುತ್ತದೆ. ಬಡವರು ಭಕ್ತಿಯನ್ನು ಸಹ ಬಹಳ ಪ್ರೀತಿಯನ್ನ ಮಾಡುತ್ತಾರೆ. ಬಡವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಸಾಹುಕಾರರಿಗೆ ತಮ್ಮ ಹಣದ ನಶೆ ಇರುತ್ತದೆ, ಹೆಚ್ಚು ಪಾಪಗಳಾಗುತ್ತವೆ. ಆದ್ದರಿಂದ ಬಡ ಮಕ್ಕಳು ಅವರಿಗಿಂತ ಮುಂದೆ ಹೊರಟು ಹೋಗುತ್ತಾರೆ. ಇದು ಜಗತ್ತಿನ ಸಾಮಾನ್ಯ ದೃಷ್ಟಿಕೋನಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಅಲ್ವಾ? ಲೌಕಿಕದಲ್ಲಿ ಸಂಪತ್ತಿರುವವರು ಶ್ರೇಷ್ಠರು, ಅವರೇ ಮುಂದೆ ಹೋಗುತ್ತಾರೆ ಎಂಬ ಭ್ರಮೆ ಇದೆ. ಹೌದು. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಹಣದ ನಶೆ ಅಥವಾ ಭೌತಿಕ ಅಹಂಕಾರ ಬಹುದೊಡ್ಡ ತಡೆಗೋಡೆ. ಭೌತಿಕ ಸಂಪತ್ತು ಹೆಚ್ಚಾದಷ್ಟು ಅದನ್ನು ಕಾಪಾಡಿಕೊಳ್ಳುವ ಚಿಂತೆ ಮತ್ತು ಅಹಂಕಾರ ಆತ್ಮವನ್ನು ಬಹಳ ವೇಗವಾಗಿ ತಮೋಪ್ರಧಾನವನ್ನಾಗಿ ಮಾಡುತ್ತದೆ. ಅಲ್ಲಿ ಸ್ವಾರ್ಥದ ಲೆಕ್ಕಾಚಾರಗಳು ಹೆಚ್ಚಾಗುತ್ತದೆ. ಆದರೆ ಬಡವರಲ್ಲಿ ಆ ಅಹಂಕಾರ ಇರುವುದಿಲ್ಲ. ಅವರಲ್ಲಿರುವ ಸಮರ್ಪಣಾಭಾವ, ಆಶ್ರದ್ಧೆ ಬಹಳ ಪರಿಶುದ್ಧವಾಗಿರುತ್ತದೆ. ನಿಖರವಾಗಿ ಆ ಪರಿಶುದ್ಧ ಪುರುಷಾರ್ಥ ಮತ್ತು ತ್ಯಾಗವೇ ಅವರನ್ನು ಈ ಮಾರ್ಗದಲ್ಲಿ ವೇಗವಾಗಿ ಮುಂದೆ ಕೊಂಡೊಯ್ಯುತ್ತದೆ. ಇದು ನಮಗೆ ಒಂದು ಎಚ್ಚರಿಕೆಯ ಗಂಟೆಯೂ ಹೌದು. ಭೌತಿಕ ಸಂಪತ್ತು ಎಂದಿಗೂ ಶಾಶ್ವತ ರಕ್ಷಣೆಯನ್ನು ನೀಡುವುದಿಲ್ಲ. ಇದೇ ವಿಚಾರವನ್ನು ವಿಸ್ತರಿಸುತ್ತಾ ನಾವು ಲೌಕಿಕ ತಂದೆಗೂ ಮತ್ತು ಪರಮಪಿತ ಪರಮಾತ್ಮನಿಗೂ ಇರುವ ಅಗಾಧವಾದ ವ್ಯತ್ಯಾಸವನ್ನು ಗಮನಿಸಬೇಕು. ಹೌದು, ಲೌಕಿಕ ತಂದೆಯನ್ನು ನಾವು ಜನ್ಮದಾತ ಎಂದು ಕರೆಯಬಹುದು. ಆದರೆ ಆತ ಕೇವಲ ಒಂದು ಶರೀರದ ತಂದೆ. ಪರಮಾತ್ಮನ ಮಹಿಮೆ ಸಂಪೂರ್ಣ ಭಿನ್ನವಾಗಿದೆ. ಅವರು ಇಡೀ ಸೃಷ್ಟಿಚಕ್ರದ ಆದಿ, ಮಧ್ಯ ಮತ್ತು ಅಂತ್ಯದ ರಹಸ್ಯಗಳನ್ನು ಬಲ್ಲಂತಹ ಜ್ಞಾನಸಾಗರ ಆಗಿದ್ದಾರೆ. ಆ ಜ್ಞಾನಸಾಗರನ ಮಹಿಮೆಯನ್ನು ಬೇರೆ ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಶ್ರೀಕೃಷ್ಣನನ್ನು ಪತಿತಪಾವನ ಎಂದು ಕರೆಯುತ್ತಾರೆ. ಆದರೆ ತಾರ್ಕಿಕವಾಗಿ ಯೋಚಿಸಿದರೆ ಕೃಷ್ಣನು ಪತಿತಪಾವನ ಆಗಲು ಸಾಧ್ಯವೇ ಇಲ್ಲ. ಹೌದು, ಸತ್ಯಯುಗದಲ್ಲಿ ಬರುವ ಮೊದಲ ರಾಜಕುಮಾರ ಸಂಪೂರ್ಣ ಸತೋಪ್ರಧಾನವಾಗಿರುವ ಕೃಷ್ಣನು ಪತಿತರನ್ನು ಪಾವನರನ್ನಾಗಿ ಮಾಡಲು ಹೇಗೆ ಸಾಧ್ಯ?
ಪತಿತ ಪಾವನ ಎಂಬ ಬಿರುದು ಕೇವಲ ನಿರಾಕಾರ ಶಿವನಿಗೆ ಮಾತ್ರ ಸಲ್ಲುತ್ತದೆ. ಪತಿತರಾದ ಆತ್ಮಗಳನ್ನು ಮತ್ತೆ ಪಾವನರನ್ನಾಗಿ ಮಾಡಲು ಭಗವಂತನೇ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಇದೊಂದು ಬಹಳ ಸೂಕ್ಷ್ಮವಾದ ವಿಶ್ಲೇಷಣೆ. ಈ ಅಜ್ಞಾನದ ಕಾರಣದಿಂದಲೇ ಜಗತ್ತು ಕೃಷ್ಣನ ಜನ್ಮಾಷ್ಟಮಿಲನ್ನು ಅಷ್ಟೊಂದು ವಿಜೃಂಭಣೆಯಿಂದ ಆಚರಿಸುತ್ತದೆ. ಆದ್ರೆ ಶಿವ ಜಯಂತಿಯನ್ನು ಬಹುತೇಕ ಮರೆತೇ ಬಿಟ್ಟಿದೆ. ಹೌದು, ಕೃಷ್ಣನ ಲೀಲೆಗಳ ಬಗ್ಗೆ, ಕಥೆಗಳ ಬಗ್ಗೆ ಅನೇಕ ಪುಸ್ತಕಗಳಿವೆ. ಮನುಷ್ಯನ ಬುದ್ಧಿಗೆ ಆ ಭೌತಿಕ ಕಥೆಗಳು ಬೇಗನೆ ಆಕರ್ಷಿತವಾಗುತ್ತವೆ. ಆದ್ರೆ ನಿರಾಕಾರ ಶಿವಬಾಬಾ ಈ ಕಲಿಯುಗದ ಅಂತ್ಯದಲ್ಲಿ ಬಂದು ಇಡೀ ಹಳೆಯ ಸೃಷ್ಟಿಯನ್ನು ಪರಿವರ್ತಿಸುವಂತಹ ಎಂತಹ ಮಹಾನ್ ಕಾರ್ಯವನ್ನು ಮಾಡಿದರು ಎಂಬ ನೈಜ ಇತಿಹಾಸ ಯಾರಿಗೂ ತಿಳಿದಿಲ್ಲ. ಮತ್ತು ಇದೇ ಅಜ್ಞಾನದಿಂದಾಗಿ ಗೀತೆಯ ಭಗವಂತ ಯಾರು ಎಂಬ ಬಹುದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಜಗತ್ತು ಗೀತೆಯನ್ನು ಕೃಷ್ಣ ಹೇಳಿದನು ಎಂದು ನಂಬುತ್ತದೆ. ಆದ್ರೆ ಕೃಷ್ಣನು ಬಾಲ್ಯದಲ್ಲಿರುವಾಗ ಅಂತಹ ಗಹನವಾದ ಜ್ಞಾನವನ್ನು ನೀಡಲು ಹೇಗೆ ಸಾಧ್ಯ? ಯುದ್ಧಭೂಮಿಯಲ್ಲಿ ರಥವನ್ನು ಓಡಿಸುತ್ತಾ ಜ್ಞಾನ ನೀಡುವ ದೃಶ್ಯಗಳನ್ನು ಭಕ್ತಿಯಲ್ಲಿ ತೋರಿಸುತ್ತಾರೆ. ಆದರೆ ಇಡೀ ಸೃಷ್ಟಿಚಕ್ರದ ಎಷ್ಟೊಂದು ಅಗಾಧವಾದ ಜ್ಞಾನವನ್ನು ನೀಡಲು ವಯಸ್ಸಾದ ಅನುಭವಿ ಶರೀರದ ಅಗತ್ಯವಿದೆಯಲ್ವಾ? ಅದಕ್ಕಾಗಿಯೇ ಬಾಬಾ ಸಾಧಾರಣ, ವೃದ್ಧ ಮತ್ತು ಅನುಭವಿ ರಥವಾದ ಬ್ರಹ್ಮ ತಂದೆಯ ಶರೀರದಲ್ಲಿ ಅವತರಿಸುತ್ತಾರೆ. ಕೃಷ್ಣನು ತಾಯಿಯ ಗರ್ಭದಿಂದ ಜನ್ಮ ಪಡೆಯುತ್ತಾನೆ. ಆದರೆ ಶಿವಬಾಬಾ ಎಂದಿಗೂ ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ. ಅವರ ಆಗಮನವು ದಿವ್ಯ ಅವತರಣೆಯಾಗಿದೆ. ಕಲ್ಪಕಲ್ಪವೂ ಈ ಕಲಿಯುಗದ ಅಂತಿಮ ಮತ್ತು ಸತ್ಯಯುಗದ ಆದಿಯ ಮಧ್ಯದ ಸಮಯದಲ್ಲಿ, ಅಂದ್ರೆ ಸಂಗಮಯುಗದಲ್ಲಿಯೇ ಪರಮಾತ್ಮನ ಅವತರಣೆಯಾಗುತ್ತದೆ. ಏಕೆಂದರೆ ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಲು ಇದುವೇ ಸರಿಯಾದ ಸಮಯ, ಮತ್ತು ಈ ಕಾರ್ಯವನ್ನು ಅವರು ತ್ರಿಮೂರ್ತಿಗಳ ಮೂಲಕ ಮಾಡಿಸುತ್ತಾರೆ. ಹೌದು, ಬ್ರಹ್ಮತಂದೆಯ ಮೂಲಕವೇ ಈ ಹೊಸ ಸೃಷ್ಟಿಯ ಸ್ಥಾಪನಾ ಕಾರ್ಯ ನಡೆಯುತ್ತದೆ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ಸತ್ಯ ಏನಂದ್ರೆ, ಪರಮಾತ್ಮನು ಈ ಹಳೆಯ ಪತಿತ ಸೃಷ್ಟಿಯನ್ನು ಎಂದಿಗೂ ರಚಿಸುವುದಿಲ್ಲ. ಅವರು ಸದಾ ಹೊಸ ಸೃಷ್ಟಿಯಾದ ಸ್ವರ್ಗವನ್ನು ಮಾತ್ರ ರಚಿಸುತ್ತಾರೆ. ಹಳೆಯ ಸೃಷ್ಟಿಯು ಮನುಷ್ಯರ ವಿಕಾರಗಳ, ರಾವಣ ರಾಜ್ಯದ ಫಲಿತಾಂಶವಾಗಿದೆ. ಭಕ್ತಿ ಮಾರ್ಗದಲ್ಲಿ ಬಾಬಾ ಕಲಿಸಿದ ಈ ಪ್ರಾಚೀನ ರಾಜಯೋಗವನ್ನು ಮರೆಮಾಚಿ ಅದಕ್ಕೆ ಕೃಷ್ಣನ ಹೆಸರನ್ನು ಇಟ್ಬಿಟ್ಟಿದ್ದಾರೆ. ಗೀತೆಯ ಭಗವಂತ ಸಾಕಾರ ಕೃಷ್ಣನಲ್ಲ, ಬದಲಾಗಿ ನಿರಾಕಾರ ಶಿವಬಾಬಾ ಎಂಬ ಸತ್ಯ ಜಗತ್ತಿಗೆ ಅಜ್ಞಾತವಾಗಿದೆ. ಮನುಷ್ಯರು ಎಷ್ಟೇ ದೊಡ್ಡ ಗುರುಗಳಾಗಲಿ, ಸನ್ಯಾಸಿಗಳಾಗಲಿ, ಮನುಷ್ಯರು ಎಂದಿಗೂ ನಿಜವಾದ ಮಾರ್ಗದರ್ಶಕರಾಗಲು ಸಾಧ್ಯವಿಲ್ಲ. ನಾವೆಲ್ಲರೂ ಸತೋಪ್ರಧಾನದಿಂದ ತಮೋಪ್ರಧಾನ ಸ್ಥಿತಿಗೆ ಬಂದು ಪತಿತರಾಗಿದ್ದೇವೆ. ನಮ್ಮನ್ನು ಮರಳಿ ಮನೆಗೆ ಕರೆದೊಯ್ಯಲು ಪರಮಾತ್ಮನೇ ನಮಗೆ ಛತ್ರಿಛಾಯೆಯಾಗಿ, ಲಿಬರೇಟರ್ ಆಗಿ ಬರಬೇಕಾಗ್ತದೆ. ಸರ್ವರ ಸದ್ಗತಿದಾತ ಕೇವಲ ಒಬ್ಬನೇ ಆಗಿರಲು ಸಾಧ್ಯ. ಮತ್ತು ಆ ಪರಮಾತ್ಮನ ಸ್ವರೂಪವಾದರೂ ಎಂತಹದ್ದು? ನಾವು ಆತ್ಮರು ಹೇಗೆ ಬಿಂದು ಸ್ವರೂಪರಾಗಿದ್ದೇವೆಯೋ ಅದೇ ರೀತಿ ಪರಮಾತ್ಮನೂ ಸಹ ಬಿಂದು ಸ್ವರೂಪರಾಗಿದ್ದಾರೆ. ಇದೊಂದು ಅತಿ ದೊಡ್ಡ ಸೃಷ್ಟಿಯ ವಿಸ್ಮಯ. ಆ ಕಣ್ಣಿಗೆ ಕಾಣದ ಸಣ್ಣ ಬಿಂದುವಿನಲ್ಲಿ ಪೂರ್ಣ 84 ಜನ್ಮಗಳ ಅವಿನಾಶಿ ಪಾತ್ರ ಅಡಗಿದೆ ಅಂದ್ರೆ ಈ ಸೃಷ್ಟಿ ನಾಟಕ ಎಷ್ಟು ನಿಖರವಾಗಿದೆ. ಹೊಸ ಆತ್ಮಗಳು ಈ ಜ್ಞಾನವನ್ನು ಕೇಳಿದಾಗ ಅವರು ಆಶ್ಚರ್ಯಚಕಿತರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ಸಣ್ಣ ಬಿಂದುವಿನಲ್ಲಿ ಇಡೀ ಕಲ್ಪದ ರೆಕಾರ್ಡಿಂಗ್ ಇದೆ ಎಂಬುದು ಭೌತಿಕ ವಿಜ್ಞಾನಕ್ಕೂ ಮೀರಿದ ಸತ್ಯ. ಈ ಜ್ಞಾನವನ್ನು ಕೇಳಿ ತಮ್ಮ ಆಸ್ತಿಯನ್ನು ಪಡೆದುಕೊಂಡಿದ್ದಾರೋ ಅವರೂ ಮಾತ್ರ ಈ ಜ್ಞಾನವನ್ನು ತಕ್ಷಣವೇ ಒಪ್ಪಿಕೊಳ್ಳುತ್ತಾರೆ ಮತ್ತು ಈ ಮಾರ್ಗದಲ್ಲಿ ಮುಂದೆ ಬರುತ್ತಾರೆ. ಪ್ರಜೆಗಳು ಬಹಳ ಸುಲಭವಾಗಿ ತಯಾರಾಗುತ್ತಾರೆ, ಜ್ಞಾನವನ್ನು ಕೇಳಿ ತಲೆದೋಗುತ್ತಾರೆ. ಆದರೆ ರಾಜರಾಗುವುದರಲ್ಲಿ, ಆ ನಿರಂತರ ಯೋಗದ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದರಲ್ಲಿ ನಿಧವಾದ ಪುರುಷಾರ್ಥ ಅಡಗಿದೆ. ರಾಜರಾಗುವ ಪ್ರಕ್ರಿಯೆಯ ಬಗ್ಗೆ ಬಾಬಾ ನೀಡುವ ವಿಶ್ಲೇಷಣೆ ಬಹಳ ತಾರ್ಕಿಕವಾಗಿದೆ. ಲೌಕಿಕದಲ್ಲಿ ಯಾರಾದ್ರೂ ಬಹಳ ದಾನಧರ್ಮ ಮಾಡಿದರೆ ಅದರ ಪುಣ್ಯದ ಫಲವಾಗಿ ಮುಂದಿನ ಒಂದು ಜನ್ಮದಲ್ಲಿ ರಾಜಮನೆತನದಲ್ಲಿ ಜನಿಸಬಹುದು. ಆದರೆ ಈ ಸಂಗಮ ಯುಗದಲ್ಲಿ ನಾವು ಪರಮಾತ್ಮನಿಗೆ ಮಾಡುವ ಸಮರ್ಪಣೆ, ಶ್ರೀಮತದ ಆಧಾರದ ಮೇಲಿನ ನಡವಳಿಕೆಯಿಂದಾಗಿ ನಮಗೆ ಮುಂದಿನ 21 ಜನ್ಮಗಳ ರಾಜ್ಯಭಾಗ್ಯ ಪ್ರಾಪ್ತವಾಗುತ್ತದೆ. ಇದು ಎಂತಹ ಲಾಭದಾಯಕ ವ್ಯಾಪಾರ ಅಲ್ವಾ? ಮತ್ತು ಆ ರಾಜ್ಯಭಾಗ್ಯ ಎಲ್ಲಿ ಸಿಗುತ್ತದೆ? ಅದೇ ಒಮ್ಮೆ ಚಿನ್ನದ ಹಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ನಮ್ಮ ಭಾರತದಲ್ಲಿ. ರಾವಣ ರಾಜ್ಯದ ಪ್ರವೇಶದಿಂದಾಗಿ, ಅಂದ್ರೆ 5 ವಿಕಾರಗಳ ಪ್ರವೇಶದಿಂದಾಗಿ ಈ ಚಿನ್ನದ ಹಕ್ಕಿ ಹೇಗೆ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಂಡು ಬಡವಾಯಿತು, ಕಲಿಯುಗವಾಟಿ ಬದಲಾಯಿತು ಎಂಬ ಸತ್ಯವನ್ನು ಬಾಬಾ ನಮಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ.
ಆದ್ರೆ ಖುಷಿಯ ವಿಚಾರವೆಂದರೆ ಆ ಚಿನ್ನದ ಹಕ್ಕಿಯ ದಿನಗಳು ಮತ್ತೆ ಮರಳಿ ಬರುತ್ತಿವೆ. ಸತ್ಯಯುಗದಲ್ಲಿ ಆ ಚಿನ್ನ ಮತ್ತು ಅಮೃತಶಿಲೆಯಿಂದ ಕಟ್ಟಲಾದ ಶಾಶ್ವತ ಅರಮನೆಗಳು ನಮಗಾಗಿ ಸಿದ್ಧವಾಗುತ್ತಿವೆ. ಆದರೆ ಆ ಅರಮನೆಗಳನ್ನು ಪ್ರವೇಶಿಸಲು ನಮ್ಮಲ್ಲಿ ಸಂಪೂರ್ಣ ದೈವಿ ಗುಣಗಳಿರಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವ ದೇಹಾಭಿಮಾನದ ಸೂಕ್ಷ್ಮ ರೂಪಗಳನ್ನು ನಾವು ಜಯಿಸಲೇಬೇಕು. ಬಾಬಾ ಬಹಳ ಸರಳವಾದ ಉದಾಹರಣೆ ನೀಡುತ್ತಾರೆ. ಕೇವಲ ಒಂದು ಫ್ಯಾಷನ್ ಗಡಿಯಾರ ಅಥವಾ ಯಾವುದೋ ಬಟ್ಟೆ ಬಗ್ಗೆ ಬರುವ ಅಹಂಕಾರವೂ ಸಹ ದೇಹಾಭಿಮಾನವೇ ಆಗಿದೆ. ಇದು ಬಹಳ ನೈಜವಾದ ವಿಚಾರ. ಇಂದಿನ ಜಗತ್ತಿನಲ್ಲಿ ನಾವು ಹೇಗಾಗಿದ್ದೇವೆ ಅಂದ್ರೆ, ನಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ನಮ್ಮಲ್ಲಿಲ್ಲದ ಹಣವನ್ನು ಕೊಟ್ಟು ಖರೀದಿಸುತ್ತೇವೆ. ಅದು ಕೇವಲ ನಮಗೆ ಪರಿಚಯವೇ ಇಲ್ಲದ ಜನರನ್ನು ಮೆಚ್ಚಿಸಲು. ಇದೇ ಬಹುದೊಡ್ಡ ದೇಹಾಭಿಮಾನದ ಪರಮಾವಧಿ. ಮತ್ತು ಈ ದೇಹಾಭಿಮಾನ ಕೇವಲ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಮಾತ್ರ ಹಾಳು ಮಾಡುವುದಿಲ್ಲ, ಬದಲಾಗಿ ಇದು ಇಡೀ ಈಶ್ವರೀಯ ಸೇವೆಯನ್ನೇ ಭಂಗಗೊಳಿಸುತ್ತದೆ. ಅದಕ್ಕಾಗಿಯೇ ಬಾಬಾ ನಮಗೆ ಬ್ರಹ್ಮಬಾಬಾರವರ ಆದರ್ಶವನ್ನು ಮುಂದಿಡುತ್ತಾರೆ. ಇಡೀ ವಿಶ್ವದ ಪರಿವರ್ತನೆಯ ಜವಾಬ್ದಾರಿ ಹೊತ್ತಿದ್ದರೂ ಅವರ ಜೀವನ ಶೈಲಿ ಎಷ್ಟು ಸಾಧಾರಣವಾಗಿತ್ತು. ಯಾವುದೇ ಅಹಂಕಾರವಿಲ್ಲದ ಸಂಪೂರ್ಣ ನಿರಹಂಕಾರಿ ಜೀವನ. ನಾವು ಹೊರಗಡೆ ಹೋಗಿ ಸಾವಿರಾರು ಜನರ ಮುಂದೆ ಬಹಳ ಅದ್ಭುತವಾಗಿ ಭಾಷಣ ಮಾಡಬಹುದು, ಜ್ಞಾನದ ಪಾಯಿಂಟ್ಗಳನ್ನು ವಿವರಿಸಬಹುದು. ಆದರೆ ನಮ್ಮ ನಡುವೆ, ನಮ್ಮ ಸಹಯೋಗಿಗಳ ನಡುವೆ ಪರಸ್ಪರ ಆತ್ಮಿಕ ಸ್ನೇಹ ಇಲ್ಲದಿದ್ದರೆ ಆ ಭಾಷಣವು ಕೇವಲ ಉಪ್ಪು ನೀರಿಗೆ ಸಮಾನವಾಗುತ್ತದೆ. ಆ ಉಪ್ಪು ನೀರಿನ ಉದಾಹರಣೆ ಎಷ್ಟೊಂದು ಪ್ರಬಲವಾಗಿದೆ. ಬಾಯಾರಿದವನಿಗೆ ಉಪ್ಪು ನೀರು ಕೊಟ್ಟರೆ ಅವನ ಬಾಯಾರಿಕೆ ತೀರುವುದಿಲ್ಲ, ಹೆಚ್ಚಾಗುತ್ತದೆ. ಹಾಗೆ ನಮ್ಮಲ್ಲಿ ಚಿಕ್ಕಪುಟ್ಟ ವಿಷಯಗಳಿಗೂ ಪರಸ್ಪರ ಮುನಿಸಿಕೊಳ್ಳುವುದು, ಜಗಳವಾಡುವುದು ಇದ್ದರೆ ಎದುರಿನವರ ಆತ್ಮಕ್ಕೆ ಯಾವುದೇ ಶಾಂತಿ ಸಿಗುವುದಿಲ್ಲ. ಇವೆಲ್ಲವೂ ದೇಹಾಭಿಮಾನದ ಸ್ಪಷ್ಟ ಲಕ್ಷಣಗಳಾಗಿವೆ. ಬಾಬಾರವರಿಗೆ ಲೆಕ್ಕವಿಲ್ಲದಷ್ಟು ಮಕ್ಕಳಿದ್ದಾರೆ, ಆದರೆ ಅವರಲ್ಲಿ ಸುಪುತ್ರರು ಮತ್ತು ಕುಪುತ್ರರು ಎಂದು ವಿಂಗಡಣೆಯಾಗುತ್ತದೆ. ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವವರೇ ಸುಪುತ್ರರು. ನಮ್ಮ ಅತಿ ಮುಖ್ಯವಾದ ಜವಾಬ್ದಾರಿಯೇ ಆ ತಂದೆಯ ಸಂಪೂರ್ಣ ಮತ್ತು ಯಥಾರ್ಥ ಪರಿಚಯವನ್ನು ಇತರ ಆತ್ಮಗಳಿಗೆ ನೀಡುವುದು. ಮತ್ತು ಈ ಜವಾಬ್ದಾರಿಯನ್ನು ನಿಭಾಯಿಸಲು ನಮಗೆ ವೈರಾಗ್ಯ ವೃತ್ತಿಯ ಅವಶ್ಯಕತೆಯಿದೆ. ವೈರಾಗ್ಯ ಎಂದರೆ ಲೌಕಿಕ ಕರ್ತವ್ಯಗಳನ್ನು ಬಿಟ್ಟು ಕಾಡಿಗೆ ಹೋಗುವುದಲ್ಲ. ಬದಲಾಗಿ ಇಂಥ ಸೂಕ್ಷ್ಮ ದೇಹಾಭಿಮಾನದ ಹವ್ಯಾಸಗಳಿಂದ ಮುಕ್ತರಾಗಿ ಮನ್ಮನಾಭಾವ ಸ್ಥಿತಿಯಲ್ಲಿ ಸದಾಕಾಲ ನೆಲೆಸುವುದು. ಆಗಲೇ ಯೋಗ ಅಗ್ನಿಯು ಪ್ರಜ್ವಲಿಸುತ್ತದೆ ಮತ್ತು ಆತ್ಮವು ತಮೋಪ್ರಧಾನದಿಂದ ಸತೋಪ್ರಧಾನದ ಕಡೆಗೆ ಪ್ರಯಾಣಿಸುತ್ತದೆ. ಎಂಥ ಅದ್ಭುತವಾದ ಮಂಥನ! ಈ ಪ್ರತಿಯೊಂದು ಜ್ಞಾನದ ಬಿಂದುವು ನಮ್ಮ ಮನಸ್ಸಿನ ಕಲ್ಮಶಗಳನ್ನು ತೊಳೆಯುತ್ತಿದೆ. ಈ ಜ್ಞಾನದ ಆಳದಲ್ಲಿ ಮುಳುಗುವಿರುವಾಗಲೇ ಆ ಜ್ಞಾನಸಾಗರನ ಅತಿ ಮಧುರವಾದ ಪ್ರೀತಿಯ ಸಂದೇಶವನ್ನು ಆಲಿಸೋಣ. ಮೀಠೆ ಮೀಠೆ ಸಿಕ್ಕಿಲ್ಧೆ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಮ್ಮೆಲ್ಲರ ಆತ್ಮಿಕ ನಮಸ್ತೆಗಳು. ಆ ಸಾಲುಗಳಲ್ಲಿರುವ ಪರಮಾತ್ಮನ ವಾತ್ಸಲ್ಯ ಎಷ್ಟೊಂದು ಅನಂತವಾಗಿದೆ. ಕಲ್ಪಗಳ ನಂತರ ತಮ್ಮ ಕಳೆದುಹೋದ ಮಕ್ಕಳನ್ನು ಮತ್ತೆ ಭೇಟಿಯಾದ ತಂದೆಯ ಆನಂದ ಮತ್ತು ಅಗಾಧವಾದ ಪ್ರೀತಿಯನ್ನು ಈ ಪದಗಳು ವ್ಯಕ್ತಪಡಿಸುತ್ತವೆ. ಖಂಡಿತ. ಆ ವಾತ್ಸಲ್ಯಕ್ಕೆ ನಾವು ನಿಜವಾದ ಪಾತ್ರರಾಗಬೇಕಾದರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಧಾರಣೆಯನ್ನು ಮಾಡಿಕೊಳ್ಳಲೇಬೇಕಾಗಿದೆ. ಹೌದು. ಬಾಬಾ ನಮಗೆ ಧಾರಣೆಗಾಗಿ ಮುಖ್ಯವಾಗಿ ತಿಳಿಸ್ತಿರುವುದು, ದೇಹಾಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಫ್ಯಾಷನ್ ಮಾಡಬಾರದು, ಅದರಲ್ಲಿ ಹೆಚ್ಚು ಆಸಕ್ತಿ ಇಡಬಾರದು, ಬಹಳ ಸಾಧಾರಣವಾಗಿ ನಡೆಯಬೇಕಾಗಿದೆ. ಮತ್ತು ಎರಡನೇದಾಗಿ, ಪರಸ್ಪರ ಬಹಳ ಆತ್ಮಿಕ ಸ್ನೇಹದಿಂದ ನಡೆಯಬೇಕು. ಎಂದೂ ಉಪ್ಪು ನೀರಾಗಬಾರದು, ತಂದೆಯ ಸುಪುತ್ರ ಮಗುವಾಗಬೇಕು, ಅಹಂಕಾರದಲ್ಲಿ ಎಂದೂ ಬರಬಾರದು. ಈ ಧಾರಣೆಯು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಲವಾದ ಅಡಿಪಾಯವಿದ್ದಂತೆ. ಫ್ಯಾಷನ್ ಅಥವಾ ಬಾಹ್ಯ ಆಕರ್ಷಣೆಯ ಹಿಂದೆ ಓಡುವುದು ನಮ್ಮ ಸಮಯ ಮತ್ತು ಆಂತರಿಕ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ಸಾಧಾರಣವಾಗಿ ಜೀವಿಸುವ ಕಲೆಯು ಮನಸ್ಸಿಗೆ ಅತೀವ ನೆಮ್ಮದಿಯನ್ನು ನೀಡುತ್ತದೆ. ಅದೇ ರೀತಿ ಭಿನ್ನಾಭಿಪ್ರಾಯಗಳು ಬಂದಾಗ ಉಪ್ಪು ನೀರಾಗದೆ ಎದುರಿನ ವ್ಯಕ್ತಿಯನ್ನು ಒಂದು ಆತ್ಮವೆಂದು ನೋಡಿ ಆತ್ಮಿಕ ಸ್ನೇಹದಿಂದ ವರ್ತಿಸಿದಾಗ ಕೋಪ ಮತ್ತು ಅಹಂಕಾರ ತನ್ನಿಂತಾನೇ ಕರಗಿ ಹೋಗುತ್ತದೆ. ಇದುವೇ ಪ್ರಾಯೋಗಿಕ ಬದಲಾವಣೆ. ಈ ಧಾರಣೆಯು ನಮ್ಮನ್ನು ಎಂತಹ ಸುಂದರವಾದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಇಂದಿನ ದಿವ್ಯ ವರದಾನ ಸ್ಪಷ್ಟಪಡಿಸುತ್ತದೆ. ವರದಾನ ಹೀಗಿದೆ: ತಮ್ಮ ಭಾಗ್ಯ ಮತ್ತು ಭಾಗ್ಯವಿಧಾತನ ಗುಣಗಾನ ಮಾಡುವಂತಹ ಸದಾ ಪ್ರಸನ್ನಚಿತ್ತ ಭವ. ಈ ವರದಾನವು ಒಂದು ಮಾನಸಿಕ ಸಂಜೀವಿನಿಯಾಗಿದೆ. ಲೌಕಿಕ ಜೀವನದಲ್ಲಿ ನಾವೆಲ್ಲರೂ ಅನೇಕ ಬಾರಿ ನಮ್ಮಲ್ಲಿರುವ ಕೊರತೆಗಳ ಬಗ್ಗೆ ಯೋಚಿಸಿ ದುಃಖಿತರಾಗ್ತೇವೆ. ಆದರೆ ಶಿವಬಾಬಾ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಿದ್ದಾರೆ.
ನಾವು ಭಗವಂತನ ಮಗುವಾಗಿದ್ದೇವೆ, ನಮಗೆ ಜ್ಞಾನದ ಕಿರೀಟ ಸಿಕ್ಕಿದೆ, ಈ ಶ್ರೇಷ್ಠ ಭಾಗ್ಯದ ಕಡೆಗೆ ನಮ್ಮ ಗಮನವಿದ್ದಾಗ ನಾವು ಸದಾ ಖುಷಿಯಾಗಿರುತ್ತೇವೆ, ಪ್ರಸನ್ನಚಿತ್ತರಾಗಿರುತ್ತೇವೆ. ಪ್ರಶ್ನೆಗಳನ್ನು ಕೇಳುವುದನ್ನು ಬಿಟ್ಟು ಭಾಗ್ಯದ ಗುಣಗಾನ ಮಾಡಿದರೆ ಆ ಪ್ರಸನ್ನತೆ ನಮ್ಮ ಮುಖದಲ್ಲಿ ಸದಾ ಬೆಳಗುತ್ತಿರುತ್ತದೆ. ಆ ಪ್ರಸನ್ನತೆ ಇತರರಿಗೂ ನೆಮ್ಮದಿಯನ್ನು ನೀಡುತ್ತದೆ. ಇನ್ನು ಇಂದಿನ ಸ್ಲೋಗನನ್ನು ನಮ್ಮ ಮನಸ್ಸಿನಲ್ಲಿ ಭದ್ರಪಡಿಸಿಕೊಳ್ಳೋಣ. ಏಕ್ನಾಮಿ ಮತ್ತು ಎಕಾನಮಿಯಿಂದ ನಡೆಯುವುದೇ ಬ್ರಾಹ್ಮಣ ಜೀವನದಲ್ಲಿ ಸಫಲತೆಗೆ ಆಧಾರವಾಗಿದೆ. ಈ ಸ್ಲೋಗನ್ ಆಧ್ಯಾತ್ಮಿಕ ಯಶಸ್ಸಿನ ಮೂಲಮಂತ್ರ. ಏಕ್ನಾಮಿ ಎಂದರೆ ಮನಸ್ಸಿನಲ್ಲಿ ಕೇವಲ ಒಬ್ಬ ತಂದೆಯ, ಆ ಪರಮಾತ್ಮನ ನೆನಪು ಮಾತ್ರ ಇರುವುದು. ಇದು ನಮ್ಮ ಅಲೆದಾಡುವ ಬುದ್ಧಿಯನ್ನು ಸ್ಥಿರಗೊಳಿಸುತ್ತದೆ. ಇನ್ನು ಎಕಾನಮಿ ಎಂದರೆ ಕೇವಲ ಹಣದ ಉಳಿತಾಯವಲ್ಲ, ನಮ್ಮ ಅಮೂಲ್ಯವಾದ ಸಮಯ, ಶಕ್ತಿ, ಸಂಕಲ್ಪಗಳು ಮತ್ತು ಸಂಪನ್ಮೂಲಗಳ ಉಳಿತಾಯ. ಅನಗತ್ಯ ಯೋಚನೆಗಳಲ್ಲೇ ಶಕ್ತಿಯನ್ನು ವ್ಯರ್ಥ ಮಾಡದೆ ಅದನ್ನು ವಿಶ್ವ ಕಲ್ಯಾಣದ ಸೇವೆಗೆ ಬಳಸುವುದೇ ನಿಜವಾದ ಎಕಾನಮಿ. ಸಮಯ ಮತ್ತು ಸಂಕಲ್ಪಗಳ ಉಳಿತಾಯ ನಮ್ಮ ಪುರುಷಾರ್ಥವನ್ನು ವೇಗಗೊಳಿಸುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯೂ ಸಹ ಇದೇ ದಿಕ್ಕಿನಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತದೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಿಶ್ಚಯ ಬುದ್ಧಿಯು ಎಂತಹ ಶಕ್ತಿ ಎಂದರೆ ಅದು ಎಲ್ಲ ರೀತಿಯ ಭಯಗಳನ್ನು ದೂರ ಮಾಡುತ್ತದೆ. ನಾನು ಯಾರು ಮತ್ತು ನನ್ನ ಜೊತೆ ಯಾವ ಸರ್ವಶಕ್ತಿಮಂತನಿದ್ದಾನೆ ಎಂಬ ಸಂಪೂರ್ಣ ನಿಶ್ಚಯವಿದ್ದಾಗ ಭಯಕ್ಕೆ ಅಥವಾ ಚಿಂತೆಗೆ ಆಸ್ಪದವೇ ಇರುವುದಿಲ್ಲ. ಅಂತಹ ನಿಶ್ಚಿಂತ ಸ್ಥಿತಿಯಲ್ಲಿರುವಾಗ ನಮ್ಮ ಬುದ್ಧಿಯು ಸ್ಪಷ್ಟವಾಗಿರುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಗಹನವಾದ ಮಂಥನದ ನಂತರ ಈಗ ನಾವು ಕೆಲವು ನಿಮಿಷಗಳ ಕಾಲ ನಮ್ಮ ಮನಸ್ಸಿನ ಅಲೆಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸೋಣ. ಬಾಬಾರವರ ಈ ಎಲ್ಲಾ ದಿವ್ಯತೆಗಳನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ಯೋಗಾಭ್ಯಾಸವನ್ನು ಮಾಡೋಣ. ಗಳನ್ನು ಸಂಪೂರ್ಣವಾಗಿ ಬದಿಗಿಡೋಣ. ನಮ್ಮ ಗಮನವನ್ನು ನಮ್ಮ ಹುಬ್ಬುಗಳ ಮಧ್ಯದಲ್ಲಿರುವ ಆ ಪ್ರಕಾಶಮಾನವಾದ ಬಿಂದುವಿನ ಕಡೆಗೆ ತರೋಣ. ನಾನು ಒಂದು ಚೈತನ್ಯಶೀಲ ಪ್ರಕಾಶಮಾನವಾದ ಆತ್ಮ, ಶಾಂತಿಯ ಸಾಗರ, ಜ್ಞಾನದ ಸಾಗರನಾದ ಆ ಶಿವ ಬಾಬಾರವರ ಅತಿ ಪ್ರೀತಿಯ ಮಗು. ಪರಮಧಾಮದಿಂದ ಆ ಪರಮಾತ್ಮನ ದಿವ್ಯ ಸ್ವರ್ಣಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಪ್ರಕಾಶವು ನನ್ನ ಪ್ರತಿಯೊಂದು ಸಂಕಲ್ಪವನ್ನು ಪರಿಶುದ್ಧಗೊಳಿಸುತ್ತಿದೆ. ನಾನು ಅಹಂಕಾರ, ದೇಹಾಭಿಮಾನಗಳಿಂದ ಮುಕ್ತವಾದ ಅತ್ಯಂತ ಸಾಧಾರಣ ಮತ್ತು ಆತ್ಮಿಕ ಸ್ನೇಹದಿಂದ ಕೂಡಿದ ದೇವತಾ ಆತ್ಮ. ಬಾಬಾ ನೀಡಿದ ಆ ಭಾಗ್ಯದ ಕಿರೀಟವನ್ನು ನಾನು ಧರಿಸಿದ್ದೇನೆ. ನಾನು ಎಷ್ಟೊಂದು ಭಾಗ್ಯಶಾಲಿ ಎಂಬ ಸಂತೋಷ ನನ್ನಲ್ಲಿ ತುಂಬುತ್ತಿದೆ. ನನ್ನ ಮನಸ್ಸಿನಲ್ಲಿ ಕೇವಲ ಒಬ್ಬ ಬಾಬಾರವರ ನೆನಪು. ನಾನು ಏಕ್ನಾಮಿ, ನಾನು ಎಕಾನಮಿ, ಸಂಪೂರ್ಣ ನಿಶ್ಚಿಂತ, ನಿರ್ಭಯ ಆತ್ಮ ನಾನು. ಇದೇ ನನ್ನ ದಿವ್ಯ ಸ್ವಮಾನ. ಈ ಪ್ರಶಾಂತ ಸ್ಥಿತಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾ ಸದಾ ಆ ತಂದೆಯ ದಿವ್ಯ ಛತ್ರಿಛಾಯೆಯಲ್ಲಿಯೇ ಇರೋಣ. ಎಂತಹ ಮಧುರವಾದ ಶಕ್ತಿಶಾಲಿ ಅನುಭವ! ಈ ದಿವ್ಯವಾದ ಶಾಂತಿಯೊಂದಿಗೆ ಇಂದಿನ ನಮ್ಮ ಈ ಸಂಭಾಷಣೆಯನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಆದರೆ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳೋಣ. ಇಡೀ ಸೃಷ್ಟಿಯ ರಚಯಿತ ಆ ಪರಮಾತ್ಮನು ನಮಗೆ ಅವಿನಾಶಿ ಮತ್ತು ಶಾಶ್ವತವಾದ ಸ್ವರ್ಗದ ಆಸ್ತಿಯನ್ನು ನೀಡಲು ಸ್ವತಃ ಬಂದಿರುವಾಗ ನಾವು ಇನ್ನೂ ಯಾವ ತಾತ್ಕಾಲಿಕ ಉಪ್ಪು ನೀರಿನ ಸಂಘರ್ಷಗಳನ್ನು ಹಿಡಿದಿಟ್ಕೊಂಡಿದ್ದೇವೆ? ಯಾವ ದೇಹಾಭಿಮಾನವು ನಮ್ಮ ಆ ಶಾಶ್ವತ ಮಹಲುಗಳ ನಿರ್ಮಾಣಕ್ಕೆ ಅಡ್ಡಿಯಾಗುತ್ತಿದೆ? ಈ ದಿಲವಿಡಿಯ ಶಿವಬಾಬಾರವರ ಮಧುರ ಯಾದುನಲ್ಲಿಯೇ ಇರುತ್ತಾ ಈ ಪ್ರಶ್ನೆಯ ಬಗ್ಗೆ ಆಳವಾಗಿ ಚಿಂತನೆ ಮಾಡೋಣ. ಮತ್ತಷ್ಟು ಆಧ್ಯಾತ್ಮಿಕ ರಹಸ್ಯಗಳನ್ನು ಅನ್ವೇಷಿಸುವವರೆಗೆ ನೆಮ್ಮದಿಯಿಂದಿರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.